ಯುವತಿಯ ಮೇಲೆ ಗ್ಯಾಂಗ್ ರೇಪ್, ಪ್ರಿಯಕರ ಸ್ನೇಹಿತನಿಂದ ಯುವತಿಯ ಮೇಲೆ ಅತ್ಯಾಚಾರ. ಬೆಂಗಳೂರಿನಲ್ಲಿ ಆಗಿರುವಂತಹ ಮತ್ತೊಂದು ಘಟನೆ ಇದು. ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಗ್ಯಾಂಗ್ ರೇಪ್. ಪ್ರಿಯಕರ ಸ್ನೇಹಿತನಿಂದ ಯುವತಿಯ ಮೇಲೆ ಅತ್ಯಾಚಾರವಾಗಿದೆ. ನಿಖಿಲ್ ಡಿಕ್ಸಿನ್ ಎಂಬಾತನ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಿದೆ. ಪ್ರೇಮಿಗಳ ದಿನವೇ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಯ್ತಾ? ಮತ್ತು ಬರುವಂತಹ ಮಾತ್ರೆ ನೀಡಿ ಇಬ್ಬರಿಂದ ಅತ್ಯಾಚಾರವಾಗಿದೆ ಅನ್ನುವಂಥ ಗಂಭೀರ ಆರೋಪವಿದೆ. ಬೆಂಗಳೂರಿನ ರಾಜನಕುಂಟೆ ವ್ಯಾಪ್ತಿಯ ವಿಲ್ಲಾದಲ್ಲಿ ಈ ಕೃತ್ಯವಾಗಿದೆಯಂತೆ. ಸಕಲೇಶ್ಪುರ ಮೂಲದ ನಿಖಿಲ್, ಬೆಂಗಾಲದ ಡಿಕ್ಸಿನ್ ಅತ್ಯಾಚಾರದ ಬಳಿಕ ಯುವತಿಯ ಮೇಲೆ ರಕ್ಕಸರಿಂದ ಹಲ್ಲೆಯಾಗಿದೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಗಂಭೀರ ಆರೋಪ ಕೇಳಿ ಬರ್ತಿದೆ. ಮತ್ತೆ ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಆಯ್ತಾ ಗ್ಯಾಂಗ್ ರೇಪ್? ಪ್ರಿಯಕರ ಸ್ನೇಹಿತನಿಂದ ಯುವತಿಯ ಮೇಲೆ ಅತ್ಯಾಚಾರವಾಯ್ತಾ? ನಿಖಿಲ್ ಡಿಕ್ಸಿನ್ ಎಂಬಾತನ ಮೇಲೆ ಈಗ ಗಂಭೀರ ಆರೋಪ ಕೇಳಿ ಬರ್ತಿದೆ. ಪ್ರೇಮಿಗಳ ದಿನವೇ ಯುವತಿಯ ಮೇಲೆ ಆಗಿದೆಯಂತೆ ಗ್ಯಾಂಗ್ ರೇಪ್. ಮತ್ತು ತರಿಸುವಂತಹ ಮಾತ್ರೆಯನ್ನ ನೀಡಿ ಇಬ್ಬರಿಂದ ಅತ್ಯಾಚಾರವಾಗಿದೆಯಂತೆ. ಬೆಂಗಳೂರಿನ ರಾಜನಕುಂಟೆ ವ್ಯಾಪ್ತಿಯ ವಿಲ್ಲಾದಲ್ಲಾಗಿದೆ ಈ ಕೃತ್ಯ. ಸಕಲೇಶಪುರ ಮೂಲದ ನಿಖಿಲ್, ಬೆಂಗಾಲದ ಡಿಕ್ಸಿನ್ ಅತ್ಯಾಚಾರದ ಬಳಿಕ ಯುವತಿಯ ಮೇಲೆ ರಕ್ಕಸರಿಂದ ಹಲ್ಲೆ ಕೂಡ ಆಗಿರುವಂತದ್ದು. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಖಿಲ್ ಮತ್ತು ಡಿಕ್ಸಿನ್ ಎಂಬ ಇಬ್ಬರು ವ್ಯಕ್ತಿಗಳ ಮೇಲೆ ಈಗ ಆರೋಪ ಮಾಡ್ತಿರುವಂತಹ ಯುವತಿ. ಪ್ರೀತಿ ಹೆಸರಿನಲ್ಲಿ ಇಬ್ಬರಿಂದಲೂ ಕೂಡ ಅತ್ಯಾಚಾರವಾಗಿದೆ ಅಂತ ಹೇಳಿದ್ದಾಳೆ ಯುವತಿ. ಬೆಂಗಳೂರಿನಲ್ಲಿ ಮತ್ತೆ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆರೋಪ ಕೇಳಿ ಬರ್ತಿದೆ. ಈ ಹಿಂದೆ ಡಿಕ್ಸಿನ್ ಅನ್ನ ಪ್ರೀತಿಸಿದ್ಲಂತೆ ಈ ಯುವತಿ. ಪ್ರೇಮಿಗಳ ದಿನ ಪ್ರಿಯಕರ ಮತ್ತು ಆತನ ಸ್ನೇಹಿತನಿಂದ ಯುವತಿಯ ಮೇಲೆ ಅತ್ಯಾಚಾರವಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಿದೆ. ಡಿಕ್ಸಿನ್ ಜೊತೆ ವಿಲ್ಲಾಗೆ ತೆರಳಿದ್ದಂತಹ ಸಮಯದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪ ಇದೆ. ನಶೆ ಹಾಗೂ ಮಾದಕ ವಸ್ತುಗಳು, ಮಾದಕ ಮಾತ್ರೆಗಳನ್ನು ನೀಡಿ ಮತ್ತು ಭರಿಸುವಂತೆ ಮಾಡಿ ಅತ್ಯಾಚಾರವನ್ನ ಎಸಗಲಾಗಿದೆ ಅನ್ನುವಂತಹ ಆರೋಪ ಇದು. ಕೇವಲ 19 ವರ್ಷದ ಯುವತಿಯ ಮೇಲೆ ಆಗಿರುವಂತಹ ಅತ್ಯಾಚಾರ ಗ್ಯಾಂಗ್ ರೇಪ್ ಆಗಿದೆ ಎನ್ನುವಂತೆ ಯುವತಿ ಈಗ ಆರೋಪ ಮಾಡ್ತಿರುವಂಥದ್ದು. ಪ್ರೇಮಿಗಳ ದಿನ ಯುವತಿಯ ಮೇಲೆ ಹಾಗಾದ್ರೆ ಅತ್ಯಾಚಾರ ನಡೆದಿದೆಯಾ? ಬೆಂಗಳೂರಿನ ರಾಜನಕುಂಟೆ ವ್ಯಾಪ್ತಿಯ ವಿಲ್ಲಾದಲ್ಲಾಗಿದೆಯಂತೆ ಈ ಕೃತ್ಯ. ಡಿಕ್ಸಿನ್ ಎಂಬಾತನನ್ನ ಈ ಹುಡುಗಿ ಪ್ರೀತಿಸ್ತಾ ಇದ್ಲು. ಪ್ರೇಮಿಗಳ ದಿನ ಡಿಕ್ಸಿನ್ ಜೊತೆಗೆ ವಿಲ್ಲಾಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಡಿಕ್ಸಿನ್ ಮತ್ತು ಆತನ ಸ್ನೇಹಿತ ನಿಖಿಲ್ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಈಗ ಕೇಳಿ ಬರ್ತಿದೆ. ರಾಜನಕುಂಟೆ ರೆಕ್ಸ್ ವಿಲ್ಲಾ ಒಂದರಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು. ಸಕಲೇಶ್ಪುರ ಮೂಲದ ನಿಖಿಲ್ ಈತ ಮತ್ತು ವೆಸ್ಟ್ ಬೆಂಗಾಲದ ಡಿಕ್ಸಿನ್. ಈ ವೆಸ್ಟ್ ಬೆಂಗಾಲದ ಡಿಕ್ಸಿನ್ ಅನ್ನ ಈ ಹುಡುಗಿ ಪ್ರೀತಿ ಮಾಡ್ತಿದ್ಲಂತೆ. ಆದರೆ ಪ್ರೀತಿಯ ನೆಪದಲ್ಲಿ ಸುಳ್ಳು ಹೇಳಿ ಬೆಂಗಳೂರಿನ ಖಾಸಗಿ ವಿಲ್ಲಾ ಒಂದರಲ್ಲಿ, ರಾಜನಕುಂಟೆ ವ್ಯಾಪ್ತಿಯ ವಿಲ್ಲಾ ಇದು, ಇಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ. ನಂತರ ಗಂಭೀರವಾಗಿ ಇಬ್ಬರು ಕೂಡ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪವೂ ಕೂಡ ಇದೆ. ಸದ್ಯ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು.